ಅಲ್ಲ, ತಾವು ಯಾವ ಕಾರಣಕ್ಕೆ ಥ್ರೆಟ್ ಆದ್ರಿ ಅವರಿಗೆ, ಕಾಂಗ್ರೆಸ್ನವರಿಗೆ? ಅಂದರೆ ಇವತ್ತು ಜನರ ಪ್ರೀತಿ ವಿನಾಯಕ್, ಇಲ್ಲಿ ಪಬ್ಲಿಕ್ಕಲ್ಲಿ, ಸಾರ್ವಜನಿಕರಲ್ಲಿ ಇವತ್ತು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಬಿಜಾಪುರ, ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಜನರು ನಮ್ಮನ್ನೇನು ಪ್ರೀತಿ ಮಾಡ್ತಾ ಇದ್ದಾರೋ ಅದಕ್ಕೆ ಅವರು ಹೆದರಿರೋದು. ಅದಕ್ಕೆ ನೆಪ ಏನಂತಂದರೆ ಪ್ರಕರಣಗಳ ಮೂಲಕ ನನ್ನನ್ನು ದಿಗ್ಬಂಧನ ಮಾಡಿಬಿಟ್ರೆ ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ಬರೋ ಅವಕಾಶ ಇದೆ ಅಂತೇಳಿ ಅವ್ರು ನನಗೆ ತೊಂದರೆ ಮಾಡಿತ್ತು. ಸುಳ್ಳು ಕೇಸುಗಳನ್ನ ನನ್ನ ಮೇಲೆ ಹಾಕಿದ್ದು. ಇವತ್ತು ಅವ್ರ ಮೇಲೆ ಕೇಸುಗಳಿದೆಯಲ್ಲ. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಇವತ್ತೊಂದು ಸೋಷಿಯಲ್ ಮೀಡಿಯಾ ಮೂಲಕ 35,000 ಕೋಟಿ ಸ್ಕ್ಯಾಮ್ ಅಂತೇಳಿ ನನ್ನ ಬಗ್ಗೆ ಇವತ್ತು ಅವರು ಫೇಸ್ಬುಕ್ ಪೋಸ್ಟ್ ಮಾಡಿದ್ದಾರೆ. ಮತ್ತು 9 ಪ್ರಕರಣಗಳು ನನ್ನ ಮೇಲೆ CBI ಕೇಸಿದೆ ಅಂತೇಳಿ ಅವರು ಪೋಸ್ಟ್ ಮಾಡಿದರು. ಎಷ್ಟು ಸುಳ್ಳು ಅಂತಂದರೆ, ಈ ದೇಶನ ಆಳಬೇಕು ಅಂತೇಳಿ ಆಸೆ ಇಟ್ಕೊಂಡಿರೋಂಥ ಆ ಕುಟುಂಬ ಈ ರೀತಿ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ನನ್ನ ಮೇಲೆ ಇರೋ ಪ್ರಕರಣಗಳು, ಇವತ್ತು ಕರ್ನಾಟಕದಲ್ಲಿ ಇವತ್ತು 2 CBI ಪ್ರಕರಣಗಳು, ಒಂದು 4 ಬೆಳ್ಳಿಕೆರೆ ಪ್ರಕರಣಗಳನ್ನ ಒಂದುಗೂಡಿಸಿ ಟ್ರಯಲ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಕೇಸಾಗಿ. ಇನ್ನೊಂದು AMC ಅಂತ ಒಂದು ಕೇಸು, ಆಂಧ್ರದಲ್ಲಿ ಓಬ್ಲಾಪುರ ಮೈನಿಂಗ್ ಕಂಪನಿದು ಒಂದು ಕೇಸು. ಈ 3 ಬಿಟ್ಟರೆ ನನ್ನ ಮೇಲೆ ಅವರು ಹಾಕಿರುವಂಥ ಎಲ್ಲ ಕೇಸ್ಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಎಲ್ಲ ಗೆದ್ದಿದ್ದೀವಿ. ED ಕೇಸ್ ಗೆದ್ದಿದ್ದೀನಿ ನಾನು. ಅದೇ ಒಂದು ರೀತಿ ಇವತ್ತು CBI ಕೇಸುಗಳಲ್ಲಿ ಸುಮಾರು 22 ಪ್ರಕರಣಗಳಲ್ಲಿ ಅವರು ಕೈ ಬಿಟ್ಟರು ಆ ಕಾಲದಲ್ಲಿ. ಇವತ್ತು 3 ಪ್ರಕರಣಗಳು ನನ್ನ ಮೇಲೆ ಇದ್ದರೆ ಮತ್ತು 3 ಪ್ರಕರಣಗಳಲ್ಲಿ 4 ವರ್ಷ ನನ್ನ ಜೈಲಲ್ಲಿಟ್ಟು ಇವರು ಹಾಕಿರೋಂಥ ಚಾರ್ಜ್ ಶೀಟ್ ಎಷ್ಟು ಗೊತ್ತಾ ತಮಗೆ? ತಮ್ಮವರು ಹಿರಿಯರು ನಮ್ಮವರು ಹೇಳ್ತಾ ಇರ್ತಾರೆ, ಗುಡ್ಡನ್ನು ಅಲಿದು ಇಲಿನ ಇಟ್ಕೊಂಡಂಗೆ ಅಂತೇಳಿ. ನನ್ನ ಮೇಲೆ ಇವರು ಇಷ್ಟೆಲ್ಲ ಆರ್ಭಾಟ ಮಾಡಿ ಈ 3 ಪ್ರಕರಣಗಳು ನನ್ನ ಮೇಲೆ ಏನು ಮಾಡಿದ್ದಾರೆ, ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಮೌಂಟು 887 ಕೋಟಿನ ಚಾರ್ಜ್ ಶೀಟ್ ಇವರು ಹಾಕಿರುವಂಥದ್ದು. ಆದರೆ ಇವತ್ತಿಗೂ 35,000 ಕೋಟಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಸುಳ್ಳು ಹೇಳುವಂಥ ನಾಯಕರಿಗೆ ಎಲ್ಲಿ ಜನರು ಅವಕಾಶ ಮಾಡಿಕೊಡ್ತಾರೆ ಹೇಳಿ? ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ 6 CBI ಕೇಸ್ಗಳಲ್ಲಿದ್ದಾರೆ. ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ಗಳು 2-3 ರಾಜ್ಯಗಳಲ್ಲಿ, ಡಿಲ್ಲಿಯಿಂದ ಹಿಡಿದು, ರಾಜಸ್ಥಾನದಿಂದ ಹಿಡಿದು, ಹರಿಯಾಣದಿಂದ ಹಿಡಿದು ಎಲ್ಲ ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ಗಳಲ್ಲಿ, CBI ಕೇಸ್ಗಳಲ್ಲಿ ಇವತ್ತು ಪ್ರಿಯಾಂಕಾ ಗಾಂಧಿ ಪತಿನೇ ಇವತ್ತು ರಾಬರ್ಟ್ ವಾದ್ರಾನೇ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವತ್ತು ಅವ್ರು ಮಾಡಿರೋಂಥ ಸ್ಕ್ಯಾಮು, ಅದರದ್ದು ಸ್ಟೋರಿ ನಾನು ಹೇಳಿದರೆ 1 ಗಂಟೆ ಆಗುತ್ತೆ, ಅದನ್ನು ಹೇಳೋದು ಬೇಕಾಗಿಲ್ಲ. ಇವತ್ತು ನ್ಯಾಷನಲ್ ಹೆರಾಲ್ಡು, ಯಂಗ್ ಇಂಡಿಯಾ ಅನ್ನೋ ಹೆಸರಲ್ಲಿ ಆ ಟ್ರಸ್ಟ್ ಪ್ರಾಪರ್ಟಿನೇ ಫ್ಯಾಮಿಲಿ ಹೇಗೆ ಅದನ್ನು ಕದ್ದಿದ್ದು, ಅದರಲ್ಲಿ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬೇಲ್ ತೊಗೊಂಡು ಅವರು ಇವತ್ತು ಹೊರಗಡೆ ಓಡಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇವತ್ತು DK ಶಿವಕುಮಾರ್ ಮೇಲೆ ಇರುವಂಥ ಕೇಸಸ್ ಅಂದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯಿಂದ ಹಿಡಿದು, ಪ್ರಿಯಾಂಕಾ ಗಾಂಧಿ ಪತಿಯಿಂದ ಹಿಡಿದು, ಈ ರಾಜ್ಯದ KPCC ಅಧ್ಯಕ್ಷ DK ಶಿವಕುಮಾರಿಂದ ಹಿಡಿದು, ಇನ್ನು ನಿಮಗೆ ಹೇಳಬೇಕು ಅಂತಂದರೆ ಎಲ್ಲರೂ ಕೇಸುಗಳು, ಜೈಲ್ಗಳು, ಬೇಲ್ ತೊಗೊಂಡೇ ಓಡಾಡ್ತಾ ಇರುವಂಥದ್ದು. ಅವ್ರಿಗೆ ನಾಚಿಕೆ ಆಗಬೇಕು. ಇನ್ನು ಅವ್ರಿಗೆ ನಾಚಿಕೆ ಆಗಿರುವಂಥ ವಿಚಾರ ನಾನು ನಿಮ್ಮಲ್ಲಿ ಒಂದು ಮಾತಲ್ಲಿ ಹೇಳಿಬಿಡ್ತೀನಿ. ನಾನು ನಾಗೇಂದ್ರ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ. ಇವತ್ತು 32 ಪ್ರಕರಣಗಳು ಅವ್ರ ಮೇಲೆ ಇರೋದು, 9 CBI ಪ್ರಕರಣಗಳು, 23 SIT ಕೇಸ್ಗಳು, ಎಲ್ಲ ಮೈನಿಂಗ್ ಕೇಸ್ಗಳೇ. ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಬಂದಾಗ ನೀವು ಬೇಕಾದರೆ ನ್ಯೂಸ್ ಕ್ಲಿಪ್ ತಗೊಂಡು ನೋಡಿ ತಾವು, ನಾಗೇಂದ್ರ ಹೆಸರನ್ನು ತಗೊಂಡು ಇನ್ನೂ ಜೋರಾಗಿ ಮಾತಾಡಿದ್ರು ಅವರು. ಅಂದರೆ ರಾಬ್ರಿ, ಕಳ್ತನ, ಅಟ್ಯಾಕು, ಅದು ಇದು ಎಲ್ಲ ಮಾತಾಡಿದ್ದಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾನೆ, 32 ಕೇಸ್ಗಳಲ್ಲಿದ್ದಾರೆ. ನಾನು ಹೇಳಿರುವಂಥ ನನ್ನ 3-4 ಕೇಸಲ್ಲಿ ಕೂಡ ದಿನ ನನ್ನ ಜೊತೆಯಲ್ಲೂ ಕೋರ್ಟ್ಗೆ ಅಡ್ಡಾಡ್ತಾ ಇದ್ದಾನೆ. ಅವ್ರನ್ನ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗಬೇಕು. ಸಂತೋಷ್ ಲಾಡ್ ಇವತ್ತು ಸಚಿವ, ಕ್ಯಾಬಿನೆಟ್ ದರ್ಜೆ ಸಚಿವ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ. ಅವರು ಮೈನಿಂಗ್ ಲೀಸ್ ಸುಪ್ರೀಂ ಕೋರ್ಟೇ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಕೇಸು ಸೈಡ್ಗಿಡಿ, ಮೈನಿಂಗ್ ಲೀಸೇ ಆ ಸಂಸ್ಥೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮಾಡಿದ್ದವ್ರದ್ದೇ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡೋದು. ಅಂದರೆ ಒಂದು ಲಿಮಿಟ್ ಮೀರಿ ಅತಿ ದೊಡ್ಡ ಪ್ರಮಾಣದಲ್ಲಿ ಅವರು ಅಕ್ರಮ ಮಾಡಿದ್ದಕ್ಕೆ ಸಂತೋಷ್ ಲಾಡ್ ಮಾಲೀಕತ್ವದ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಆಗಿದೆ. ಅವರನ್ನು ಸಂಪುಟ ದರ್ಜೆ ಸಚಿವರಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಅನ್ನೋದಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಯಾರಾದರೂ ಸೇರ್ಪಡೆ ಆದರೆ ತಾವು ಕೇಳಿದ ಪ್ರಶ್ನೆ ಪ್ರಕಾರ ED CBIಗೆ ಹೆದರಿ ಯಾರೂ ಹೋಗ್ತಾ ಇಲ್ಲ. UPA ಸರ್ಕಾರದಲ್ಲಿದ್ದಾಗ ನಮ್ಮಂಥ ವ್ಯಕ್ತಿಗಳನ್ನು, ಜನಪ್ರೀತಿ ಇರುವಂಥವ್ರನ್ನ
ಸುಳ್ಳು ಕೇಸುಗಳಲ್ಲಿ ಇವರು ಸಿಗಾಕಿಸಿ ಸಂಕಷ್ಟಕ್ಕೆ ಒಳಪಡಿಸಿದ್ದಾರೋ, ನಮ್ಮ ಮೇಲೆ ಇರುವಂಥ ಜನಪ್ರೀತಿ ಇನ್ನೂ ಕುಗ್ಗಿಲ್ಲ ಅಂಥೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಜನರಲ್ಲೇ ನಾವು ಪ್ರೂವ್ ಮಾಡ್ಕೊಂಡಿದ್ದ ಮೇಲೇ ಇವತ್ತು ಮರಳಿ ಪಕ್ಷಕ್ಕೆ ತಗೊಂಡು ಮತ್ತು ಸಾರ್ವಜನಿಕ ಬದುಕಲ್ಲೇ ಅವರು ನಮ್ಮನ್ನು ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.